ಬಾಂಬೆಲಿ ಕಲ್ಲಂಗಡಿ ಹಣ್ಣು ತಿಂದು 4 ಜನ ಸತ್ತೋಗ್ಬಿಟ್ಟಿದ್ದಾರೆ. ರಾತ್ರಿ ಕಲ್ಲಂಗಡಿ ಹಣ್ಣು ತಿಂದಿದ್ದಾರೆ, ಬೆಳಗ್ಗೆ ಎದ್ರೆ ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ಸೊ ಇವಾಗ ನೀವು ಕಲ್ಲಂಗಡಿ ಹಣ್ಣು ತಿನ್ಬೇಕಾ ತಿನ್ಬಾರ್ದಾ? ಕಲ್ಲಂಗಡಿ ಹಣ್ಣು ತಿಂದು ಸತ್ತಿದೋಗಿದ್ದಾರೆ ಅಂತ ಅನ್ಬರಲ್ಲ. ಇವ್ರದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅವ್ರ ಹೊಟ್ಟೆಯಲ್ಲಿ ಜಿಂಕ್ ಫಾಸ್ಫೈಡ್ ಅನ್ನೋ ಒಂದು ಗ್ಯಾಸು ಸಿಕ್ಕಾಕೊಂಡಿದೆ. ಸೊ ಇವಾಗ ಜಿಂಕ್ ಫಾಸ್ಫೈಡ್ ಎಲ್ಲಿಂದ ಬರುತ್ತೆ ಅಂದ್ರೆ ನಮ್ಮ ಮನೆಯಲ್ಲಿ ಇರುವ ಇಲಿ ಪಾಷಾಣದಿಂದ ಬರುತ್ತೆ. ಈ ಇಲಿ ಪಾಷಾಣದಲ್ಲಿ ಜಿಂಕ್ ಫಾಸ್ಫೈಡ್ ಇರುತ್ತೆ. ಇಲಿ ಪಾಷಾಣ ತುಂಬಾನೇ ಕೆಟ್ಟ ಕೆಮಿಕಲ್ ಅದು. ಇದೇನಾಗುತ್ತೆ, ನಮ್ಮ ಹೊಟ್ಟೆಲಿ ಹೋಗಿ ನಮ್ಮ ಹೊಟ್ಟೆಲಿರೋ ಹೈಡ್ರೋಕ್ಲೋರಿಕ್ ಆಸಿಡ್ HCl ಏನಿರುತ್ತಲ್ವಾ ಅದ್ರ ಜೊತೆ ಮಿಕ್ಸ್ ಆಗಿ ಫಾಸ್ಫಿನ್ ಅನ್ನೋ ಒಂದು ಗ್ಯಾಸ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಫಾಸ್ಫಿನ್ ಅನ್ನೋ ಗ್ಯಾಸ್ ಇದೆಯಲ್ವಾ 90% ಜನನ ಕೊಂದೇ ಬಿಡುತ್ತೆ. ಇನ್ನು 10% ಜನ ಐಸಿಯುಗೆ ಹೋಗ್ಬಿಡ್ತಾರೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಜೀವಕೋಶದ ಪ್ರತಿಯೊಂದು ಸೆಲ್ಗಳನ್ನ ಕೊಂದ್ಬಿಡುತ್ತೆ. ಕೊಂದೇನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಎಲ್ಲಾ ಆರ್ಗನ್ನ ಡ್ಯಾಮೇಜ್ ಮಾಡುತ್ತೆ. ಲಿವರ್ ಹಾಳಾಗುತ್ತೆ, ಕಿಡ್ನಿ ಹಾಳಾಗುತ್ತೆ, ಬ್ರೇನ್ಗೂ ಹಾಳಾಗುತ್ತೆ. ಇದರಿಂದ ನಾವೇನ್ ತಿಳ್ಕೊಬೇಕು ಅಂದ್ರೆ ನಮ್ಮ ಮನೇಲಿ ಇಲಿ ಪಾಷಾಣ ಅಂತೂ ಇದ್ದೇ ಇರುತ್ತೆ. ಸೊ ಇಲಿ ಪಾಷಾಣ ತಂದಾಗ ಅದನ್ನ ಯೂಸ್ ಮಾಡಿ ಎಸೆದ್ ಬಿಡ್ಬೇಕು. ಅದನ್ನ ಹಾಗೆ ಇಟ್ರೆ ನಮ್ಮ ಮನೇಲಿ ಚಿಕ್ಕ ಮಕ್ಳು ಇರ್ತಾರೆ, ಇಲ್ಲ ಯಾರೋ ಏನೋ ಅನ್ಕೊಂಡು ತಿಂದ್ಬಿಡ್ತಾರೆ. ಸೊ ತಿನ್ನೋದ್ರಿಂದ 90% ಸಾವು ಖಚಿತ. ಸೊ ಇವಾಗ ಇಲಿ ಪಾಷಾಣ ನೀವು ಯೂಸ್ ಮಾಡ್ತೀರಲ್ವಾ, ಇಲಿ ಪಾಷಾಣ ಯೂಸ್ ಮಾಡಿ ಅದನ್ನ ಕೈನ ಒಂದು 5ರಿಂದ 6 ಸಲ ತೊಳಿಬೇಕು. ತೊಳೆದು ಆಹಾರ ಸೇವನೆ ಮಾಡಬೇಕು. ಇಲಿ ಪಾಷಾಣ ನೀವು ಅಕಸ್ಮಾತ್ ಮನೇಲಿ ಇಟ್ಕೋತಿರಂದ್ರೆ ಚೆನ್ನಾಗಿ ಕವರ್ ಮಾಡಿ ಅದ್ರ ಮೇಲೆ ಹೆಸರು ಬರೆದಿಟ್ಟು ಸೇಫ್ ಆಗಿ ಇಟ್ಟಿರ್ಬೇಕು. ಮತ್ತು ಇನ್ನೊಂದು ಏನಂದ್ರೆ, ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಇಲಿ ಪಾಷಾಣದಿಂದ ಇಲಿನೇ ಉತ್ತಮ. ಇಲಿನೇ ನಮ್ಮ ಮನೇಲಿದ್ರೆ ಸಾಯೋದು ಕಡಿಮೆ. ಇಲಿ ಪಾಷಾಣದಿಂದ ಸಾವು ತುಂಬ 100% ಆಗೇ ಆಗುತ್ತೆ. ಈ ರೀತಿ ಕಂಟೆಂಟ್ಗಾಗಿ ನನ್ನ ಪೇಜ್ ಫಾಲೋ ಮಾಡಿ. ಧನ್ಯವಾದ.